ಪಾಪ ನಿಮಗೆ ನೆನಪಿರ್ಬೋದು, ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಸಣ್ಣವಳಿದ್ದಾಗ ಪಾಪ ಯೂಶುವಲ್ ಆಗಿ ಯೂನಿಫಾರ್ಮ್ ಹಾಕೋದನ್ನ ನೋಡಿದ್ದೆ. ಅವತ್ತಿನ ದಿನ ಅವರು ಕ್ಯಾಪ್ ಹಾಕಿದ್ರು. ಕ್ಯಾಪ್ ಹಾಕಿದ್ದು ನನಗೆ ಹೊಸದಾಗಿ ಕಾಣ್ತಿತ್ತು. ಆ ಕ್ಯಾಪ್ನ ಅವ್ರ ಹತ್ರ ಇಸ್ಕೊಂಡು ನಾನು ಕ್ಯಾಪ್ಗೆ ಹಾಕ್ಕೊಂಡೆ. ಅವತ್ತು ಅವ್ರು ಹೇಳಿದ್ರು, ಕ್ಯಾಪ್ನ ಎಲ್ಲರೂ ಹಾಕಂಗಿಲ್ಲ, ಯೂನಿಫಾರ್ಮಲ್ಲಿರುವಂಥ ಪೊಲೀಸ್ ಮಾತ್ರ ಹಾಕಬೇಕು ಅಂತ. ಅವಾಗ ನಾನು ಹೇಳಿದೆ, ಒಂದು ವೇಳೆ ನಾನು ಕ್ಯಾಪ್ ಹಾಕಿದಾಗ ನೀವು ನನಗೆ ಸೆಲ್ಯೂಟ್ ಮಾಡ್ತಿರಲ್ಲ, ಅಂಥ ದಿನಾನೂ ನಾನು ಸೃಷ್ಟಿ ಮಾಡ್ತೀನಿ. ಅವತ್ತಿನ ದಿನ ನಿಮಗಿಂತ ದೊಡ್ಡ ಮಟ್ಟಿಗೆ ನಾನು ಕ್ಯಾಪ್ ಹಾಕ್ಕೊತೀನಿ, ಅವತ್ತು ನೀವು ನನಗೆ ಸೆಲ್ಯೂಟ್ ಮಾಡ್ತೀರಾ ಅಂತ. ಆಮೇಲೆ ಇನ್ನೊಂದು ಏನಿದೆ ಅಂದರೆ, ಇವ್ರ ಅಮ್ಮಂಗೆ ಹೇಳ್ತಿರ್ತಾಳೆ, ಅಮ್ಮ ನೀನು ಯಾವಾಗಲೂ ಹೇಳಬೇಕು ಅಂದರೆ, ಈಗ ನೀನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಒಂದು ಲೆವೆಲ್ ಗ್ರೇಡ್ ಆಗಿ ಹೇಳು, ನಾನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅವ್ರು ಹೆಂಡ್ತಿ ಅಂತ ಹೇಳಿ ಈಗ ಅಂತಿರ್ತಾಳೆ. ಟೈಮಿಂಗ್ಸ್ ಮುಗೀತು. ನಾನೇನೋ ಬಹಳಷ್ಟು ಕಾಲ ಆಫ್ ಡ್ಯೂಟಿಲಿ ಇದ್ದಾಗ ಅವ್ರ ಜೊತೆ ಜಗಳ ಆಡ್ತಾಳೆ. ಫನ್ ಥಿಂಗ್ಸ್ ಏನು ಮಾಡ್ತೀವಿ ಅಂದರೆ, ಅಪ್ಪಂಗೆ ಸುಡುಕು ಮಾಡೋದು ಬಹಳ ಇಷ್ಟ. ಪ್ರತಿದಿನ ಬೆಳಗ್ಗೆ ಎದ್ರೆ ನ್ಯೂಸ್ ಪೇಪರ್ ತೆಗಿಯೋದು, ಸುಡುಕು ಮಾಡೋದೇ ಅವ್ರ ದಿನದ ಹವ್ಯಾಸ. ಆ ವಿಚಾರವಾಗಿ ಅಪ್ಪ ಸುಡುಕು ಮಾಡುವಾಗ ನಾನು ಮಧ್ಯದಲ್ಲಿ ಹೋಗೋದು, ಕೆಣಕೋದು, ಡಿಸ್ಟರ್ಬ್ ಮಾಡೋದು, ನಾನೇ ನಂಬರ್ಸ್ ಹೇಳೋದು, ಅವ್ರಿಗೆ ಇರಿಟೇಟ್ ಮಾಡೋದು, ಆ ಕೆಲಸ ಮಾಡ್ತೀನಿ. ಇಲ್ಲ ಅಪ್ಪಂಗೆ ಅದ್ರ ಹೊರತಾಗಿ ಹಾಡೋದು ಅಂದರೆ ಬಹಳ ಇಷ್ಟ. ದಿನ ಪೂರ್ತಿ ಹಾಡ್ತಾರೆ ಮನೇಲಿದ್ರೆ. ಆ ವಿಚಾರವಾಗಿ ನೀವು ಇಲ್ಲಿ ಆಡಬೇಡಿ, ನೀವು ಹಾಡ್ತಿಲ್ಲ, ನಾಯ್ಸ್ ಪೊಲ್ಯೂಷನ್ ಮಾಡ್ತಿದ್ದೀರಾ ಅಂತ ಜಗಳ ಆಡ್ತೀನಿ. ಅದನ್ನ ಬಿಟ್ಟು ಹೊರತಾಗಿ ನನಗೆ ಸ್ಪೆಷಲಿ ಪೊಲಿಟಿಕಲ್ ವಿಚಾರ ಬಹಳ ಇಷ್ಟವಾದ ಕಾರಣ, ಅಪ್ಪ ಏನು ನಡೀತು ದಿನ ಪೂರ್ತಿ, ಏನು ನಡೀತಿದೆ, ಅಥವಾ ಯಾವುದಾದ್ರು ಬರ್ನಿಂಗ್ ನ್ಯೂಸ್ ಇದ್ದರೆ ಅದನ್ನು ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಅಷ್ಟೇ ಅವ್ರಿಗೆ ಆ್ಯಕ್ಚುಲಿ ನಾನು ಮಾಡ್ತೀನಿ, ಲಾ ಬಗ್ಗೆ ಹೇಗೆ ಅವಾಗವಾಗ ಇದು ಮಾಡ್ತಿರ್ತೀನಿ, ಗೈಡ್ ಮಾಡ್ತಾ ಇರ್ತೀನಿ. ಕೆಲವು ಟೈಮು ನಾನು ಆ್ಯಕ್ಚುಲಿ ಏನು ಮಾಡ್ತಿದ್ದೆ ಅಂದರೆ, ಕೆಲವು ಕೇಸ್ಗಳು ಬಂದಾಗ ಮಕ್ಳಿಗೆ ಹೇಳ್ತಾ ಇದ್ದೆ. ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ಐ ಫೀಲ್ ಪ್ರೌಡ್ ಅಬೌಟ್ ಮೈ ಡಾಟರ್. ಯಾಕೆಂದರೆ ಅವಳನ್ನ ಇಂಡಿಪೆಂಡೆಂಟಾಗಿ ಬೆಳೆಸೋಕೆ ಬಿಟ್ಟಿದ್ದೀನಿ. ಅವಳಿಗೆ ತಾನಾಗೆ ಆಲೋಚನೆ ಮಾಡಿ ತಾನಾಗೆ ಡಿಸಿಷನ್ ತೊಗೊಳ್ಳೋ ರೀತಿ ಬಿಟ್ಟಿದ್ದೀನಿ. ಈಗ ಅವಳು ಈಗ ಎಲ್ಲೇ ಹೋಗ್ತೀನಿ ಅಂದರು ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ, ಶಿ ಈಸ್ ಬರ್ತಾಳೆ ಅಂತ. I would consider myself as one of the most luckiest kid in the world. Because ಬಹಳಷ್ಟು ಜನ ತಂದೆ ತಾಯಿಗಳು ಮಕ್ಕಳನ್ನ ಫ್ರೀಯಾಗಿ ಬಿಡಲ್ಲ. ಅದು ಎಲ್ಲಿ ಅವ್ರಿಗೆ ಡಿಸಡ್ವಾಂಟೇಜ್ ಆಗಿ ಟರ್ನ್ ಆಗುತ್ತೆ ಅಂದರೆ, ಸಣ್ಣದಾಗಿಂದ ಪ್ರೊಟೆಕ್ಟ್ ಮಾಡ್ಕೊಂಬಂದು ಒಮ್ಮೆಲೆ ಹೊರಗಡೆ ಬಿಟ್ಟಾಗ ದೇ ನಾಟ್ ಬಿ ರೆಡಿ ಟು ಫೇಸ್ ದ ವರ್ಲ್ಡ್. ಬಟ್ ನನ್ನ ತಂದೆ ಆ ರೀತಿ ಮಾಡಲಿಲ್ಲ. ಹುಟ್ಟಿದಾಗಿಂದ ಪ್ರತಿಯೊಂದು ವಿಚಾರಕ್ಕೆ ಆಗಲಿ, ಸಣ್ಣದಾಗಿ ಅಂಗಡಿಗೆ ಹೋಗಿ ಏನಾದ್ರು ತೊಗೊಬೇಕು ಅಂದ್ರೂ ಹಿ ವುಡ್ ಸೆಂಡ್ ಮೀ, ಗೋ ಆ್ಯಂಡ್ ಅಪ್ರೋಚ್. ಮಾತಾಡೋದಕ್ಕೆ ಭಯನ, ಗೋ ಆ್ಯಂಡ್ ಅಪ್ರೋಚ್, ಟಾಕ್ ಟು ದೆಮ್. ನಿನಗೇನಾದರೂ ಡೌಟ್ ಇತ್ತಾ, ಗೋ ಆ್ಯಂಡ್ ಆಸ್ಕ್. ಈ ರೀತಿ ನನ್ನನ್ನು ಬಿಟ್ಟಿದ್ದ ಕಾರಣ ಇವತ್ತಿನ ದಿನ ನಾನು ಎಲ್ಲೇ ಹೋಗಬೇಕು ಅಂದ್ರೂ ಐ ಆಮ್ ನಾಟ್ ಫಿಯರ್ಫುಲ್. ಭಾಳ ಧೈರ್ಯವಾಗಿ ಹೋಗ್ತೀನಿ, ಯಾರ ಮುಂದೆ ಬೇಕಾದ್ರೂ ಮಾತಾಡ್ತೀನಿ. ಸ್ಟೇಜ್ ಹತ್ತೋದಕ್ಕೂ ನನಗೆ ಫಿಯರ್ ಇಲ್ಲ. ಐ ಕ್ಯಾನ್ ಟಾಕ್ ಫಾರ್ ಅವರ್ಸ್ ಟುಗೆದರ್. ಫನಿ ಮೂಮೆಂಟ್, ಹಾಂ, ಪಪ್ಪಂಗೆ ಸ್ವಲ್ಪ ಫೋನ್ ಅಡಿಕ್ಷನ್ ಇದೆ. ಅವ್ರು ಹಾಡೋಕ್ಕೆ ಇಷ್ಟ ಬರೋ ಕಾರಣ ಪ್ರತಿದಿನ ಮನೆಗೆ ಬರೋದು, ಫೋನ್ ತೊಗೊಳ್ಳೋದು, ಹಾಡೋಕ್ಕೆ ಶುರು ಮಾಡೋದು. ಇದು ನನಗೆ ಭಾಳ ಇರಿಟೇಟ್ ಆಗಿ ಸುಮಾರು 12 ಗಂಟೆ ರಾತ್ರಿವರೆಗೂ ಅವ್ರು ಆಡ್ತಿರೋದು ಉಂಟು. ನಾನು ಓದ್ತಾ ಇರ್ತೀನಿ, ಬಂದ್ಬಿಟ್ಟು ಡೋರ್ ತೆಗಿತೀನಿ, ಅವ್ರ ಕೈಯಲ್ಲಿ ಫೋನ್ ಇರಬಾರ್ದು. ಅವ್ರಿಗೆ ನಾನು ಐ ಹ್ಯಾವ್ ಪುಟ್ ಅ ಬಾರ್ ಆಫ್ಟರ್ ವಿಚ್ ಅವರು ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ. 11 ಗಂಟೆಗೆ ಫೋನ್ ಮಾಡಿ ಮಲ್ಕೊಬೇಕು. ನಾನು ಏನಾದರೂ ಓದ್ತಿದ್ದು ಬಂದು ಡೋರ್ ತೆಗ್ದಿದ ತಕ್ಷಣ ಅವ್ರು ಹೆದರ್ಕೊಂಡು ಫೋನ್ ಇಟ್ಬಿಡ್ತಾರೆ. ಡೈಲಾಗ್ ಹೇಳ್ತಾರೆ ಪ್ರತಿ ಸಲ, ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ನನ್ನ ಮಗಳಿಗೆ ಹೆದ್ರಂಗ್ ಆಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ. ಏನಂದ್ರೆ ನನಗೆ ಯಾರಿಗೂ ಹೆದರಕ್ಕಾಗಲ್ಲ. ಬಟ್ ಐ ಇವನ್ ಐ ವೋಂಟ್ ಫಿಯರ್ ಫಾರ್ ಮೈ ವೈಫ್, ಬಟ್ ಐ ಫಿಯರ್ ಫಾರ್ ಐ ಡೋ ನಾಟ್ ನೋ. ಅದಕ್ಕೆ ರಾತ್ರಿ ಹೊತ್ತು ಫೋನ್ ಇಟ್ಕೊಂಡಿರ್ತೀನಿ. ಬೈ ಚಾನ್ಸ್ ಹಿಂಗೆ ಡೋರ್ ಕೊರ್ರ ಅಂತ ಸೌಂಡ್ ಬಂದ ಸಾಕು, ಟಕ್ಕಂತ ಇಟ್ಬಿಟ್ಟು ಮನೆಗೊಂಡ್ಬಿಡ್ತೀನಿ. ಅಪ್ಪ ಅಂತ ಹೇಳಿದ ತಕ್ಷಣ ನನಗೆ ಫಸ್ಟ್ ಬರೋ ವರ್ಡು ಅ ವೆರಿ ಗುಡ್ ಫ್ರೆಂಡ್. ಹುಟ್ಟಿದಾಗಿಂದ ಏನೇ ಹಂಚ್ಕೊಬೇಕು ಅಂತ ಇದ್ರು ಫಸ್ಟ್ ಹೋಗಿ ಹಂಚ್ಕೊಳ್ಳೋದು ಅಪ್ಪನ ಜೊತೆ ಮಾತ್ರ. ಏನೇ ಆಗಲಿ, ಈ ರೀತಿ ನಡೀತು, ಸ್ಕೂಲಲ್ಲಿ ನಡೀತು, ಕಾಲೇಜಲ್ಲಿ ನಡೀತು ಅಂತ ಇದ್ರೂ ಅದನ್ನು ಫಸ್ಟ್ ಹೋಗಿ ಹಂಚ್ಕೊತಾ ಇದ್ದಿದ್ದು ಅಪ್ಪನ ಜೊತೆ ಮಾತ್ರ. ಹೀ ಈಸ್ ಮೈ ಫಸ್ಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಆ್ಯಂಡ್ ಸ್ಟಿಲ್ ಅ ಗ್ರೇಟ್ ಫ್ರೆಂಡ್. ವಿಶ್ವಾಸ ಒಂದು ಹಕ್ಕು ಕೊಟ್ಕೊಂಡ್ಬಿಡ್ತೀನಿ ನಾನು ಮಗಳಿಗೆ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಇದೊಂದು ಹಕ್ಕಿದೆಯಲ್ಲ, ಒಂಥರ ಫೀಲ್ ಕೊಡುತ್ತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾವೆ ಚಂದ್ರ ನೋಡು ಎಂತ ಅಂದ ಅಂತ. ಐ ಯೂಸ್ ಟು ಸಿಂಗ್ ದೆಮ್, ದೇ ಯೂಸ್ ಟು ಲಿಸನ್ ದಟ್ ಸಾಂಗ್ ಅಂಡ್ ದೇ ಯೂಸ್ ಟು ಸ್ಲೀಪ್. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ಆ ದೇವ ನಮಗಾಗಿ ತಂದ ಸಿರಿಯೇ,
ಈ ಮನೆಯ ಸೌಭಾಗ್ಯ ನಿನ್ನ ನಗುವೆ ಅಳಲೇಕೆ ಮುದ್ದು ಮರಿ ಜಾಣ ಮರಿಯೇ ಮಲಗು ನೀ ನನ್ನ ಜಾಣ ಮರಿಯೇ ನನ್ನ ಜಾಣ ಮರಿಯೇ. My father, Muhammad Shafiullah Khan, is the most humble, hardworking man I have ever seen in my life. I'm so lucky to have my father in my life. I'm so lucky to have my father in my life. So I'm so proud to be my father. He's in police department and he's public servant. So I'm so lucky to. I'll feel proud. My father is in police. ನಾನು ತವಾಗ ಚಿಕ್ಕವನಿದ್ದೆ ಅವಾಗ ನಮ್ಮಪ್ಪ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದಿದ್ದರು. ಬೈಕಲ್ಲಿ ನಾನು ಸ್ವಲ್ಪ ಪ್ರೌಡ್ ಫೀಲ್ ಮಾಡಿದೆ. ನಮ್ಮಪ್ಪ ಪೊಲೀಸ್ ಮ್ಯಾನು, ಒಂದು ಆಚೆ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಂದರೆ ಪೊಲೀಸ್ ಅವ್ರಿಗೆ ಕರೀತಾರೆ. ಆಮೇಲೆ ಆವತ್ಕರ ನಮ್ಮ ಮನೆಯಲ್ಲಿ ಪೊಲೀಸ್ ಅವರು ಇದ್ದಾರೆ ಅಂತ ನಾನು ಫೀಲ್ ಪ್ರೌಡ್ ಮಾಡಿದೆ. ಇಲ್ಲ ಅಪ್ಪ ಆಚೆ ಪೊಲೀಸ್ ಮ್ಯಾನ್ ಇರ್ತಾರೆ, ಅದು ಗೊತ್ತು. ಆದರೆ ಆಚೆ ಪೊಲೀಸ್ ಮ್ಯಾನ್ ಥರನೂ ಇರಲ್ಲ, ಒಂದು ಪಬ್ಲಿಕ್ ಮ್ಯಾನ್ ಥರ ಇರ್ತಾರೆ. ಎಲ್ಲರಿಗೆ ಪ್ರೀತಿಯಿಂದ ಮಾತಾಡ್ತಾರೆ, ಸ್ವಲ್ಪ ಪೊಲೀಸ್ ಥರ ಇದು ತೋರಿಸ್ಕೊರಲ್ಲ ಆ ಥರ ಅಪ್ಪ. ಅದೇ ಒಳ್ಳೇದು ಮಾಡಿ ಕೆಟ್ಟ ಕೆಲಸ ಮಾಡಬಾರ್ದು. ಅದು ಲಾಸ್ಟ್ ಮಂತು ಸ್ವಲ್ಪ ಇದು ಇಂಜಿನಿಯರಿಂಗ್ ಮಾಡಿದರು. ಯಶವಂತಪುರಲ್ಲಿ ಯಾರೋ ಡೂಪ್ಲಿಕೇಟ್ ID ಕಾರ್ಡ್ ಮಾಡ್ಕೊಂಡು ಪೊಲೀಸ್ ಮ್ಯಾನ್ ಆಗಿದ್ದರು. ಸ್ವಲ್ಪ ಏರಿಯಾದಲ್ಲಿ ಇನ್ಸಿಡೆಂಟ್ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆಲ್ಲ ನಾನು ನಮ್ಮಪ್ಪ ಹೋಗಿ ಹಿಡ್ದು, ಆಚೆ ಹಿಡಿಯೋಕ್ಕಾಗಲ್ಲ, ಅಪ್ಪ ಜೊತೆ ನಾನು ಇದ್ದೆ ಜೊತೆಯಲ್ಲಿ, ಅವ್ರಿಗೆಲ್ಲ ಹಿಡ್ಕೊಟ್ಟು ಯಶವಂತಪುರ ಪಿಂಡ್ಯ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡು ಇಂಜಿನಿಯರ್ ಆಗಿ ಡೂಪ್ಲಿಕೇಟ್ ಇಂಜಿನಿಯರ್ ಮಾಡ್ಕೊಂಡು ವಿಜಿಲೆನ್ಸ್ ಒಂದು ಕಾರ್ಡ್ ಹಾಕ್ಕೊಂಡು ಪಬ್ಲಿಕ್ಗೆ ಚೀಟಿಂಗ್ ಮಾಡ್ತಾಯಿದ್ದಾನೆ. ಸೊ ನಾವು ಹಿಡಿಯೋಕ್ಕಾಗಲ್ಲ, ಇಂಟೆಲಿಜೆನ್ಸ್ ಇರೋದ್ರಿಂದ ನನ್ನ ಮಗನ ಸಹಾಯದಿಂದ ಅವ್ನು ವಿಡಿಯೋ ಮಾಡ್ಕೊಂಡ ಎಲ್ಲ ಫುಲ್ಲು ವಿಡಿಯೋ ಮಾಡ್ಕೊಂಡು ಅವ್ನ ಸಹಾಯದಿಂದ ನಾನೇನು ಮಾಡಿದೆ, ಪ್ರತಿಯೊಂದು ಈ ಥರ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ಬೇರೆಯವ್ರ ಕಲದಲ್ಲಿ ಲೀಕ್ ಆಗ್ತದೆ ಅಂತೇಳಿ ಒಂದೊಂದ್ಸತಿ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಸೊ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ನಂಗೆ ತುಂಬ ಹೆಲ್ಪ್ ಮಾಡ್ತಾನೆ. ಆ ರಿಪೋರ್ಟ್ ಒಂದು ಕೊಟ್ಟಾಗ ನಮ್ಮ ಸಾಹೇಬ್ರಿಗೆ ಅರೆಸ್ಟ್ ಮಾಡಿ ಪೇಪರ್ TVನೆಲ್ಲ ಬಂತು. ಡೂಪ್ಲಿಕೇಟ್ ಇನ್ಸ್ಪೆಕ್ಟರ್ ಆಗಿ ಅವನು ಸಿವಿಲ್ ಇನ್ಸ್ಪೆಕ್ಟರ್ ಟೈಪ್ ಮಾಡಿದ, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ. ನನಗೆ ತುಂಬ ಪ್ರೌಡು. ನನ್ನ ಮಗ ಈಗಲೇ ಪೊಲೀಸ್ ಟೈಪಲ್ಲೇ ಅವನು ಹೆಲ್ಪ್ ಮಾಡ್ತಾನೆ. ಈ ಏರಿಯಾದಲ್ಲಿ ಯಾವುದರಲ್ಲೇ ಇಲ್ಲಿ ಇಲ್ಲಿಗಲ್ ನಡೀತಾ ಇದ್ದರೆ ಅಪ್ಪ ಇಲ್ಲಿ ಈ ಥರ ನಡೀತದೆ, ಅಲ್ಲ ನಡೀತದೆ ಅಂತೇಳಿ ಹೆಲ್ಪ್ ಮಾಡ್ತಾನೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬಂತು ಅಂದರೆ ಫಸ್ಟು ನಂಗೆ ತಿಳಿಸ್ತಾನೆ, ಅಪ್ಪ ಈ ಥರ ನಡೀತೈತೆ, ಹಿಂಗೆ ನಡೀತೈತೆ. ನಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ಸರ್. ನನಗೂ ಒಂದು IPS ಆಫೀಸರ್ ಮಾಡಬೇಕಂತ ಆಸೆ ಐತೆ. ಆದರೆ ನಮ್ಮಪ್ಪ ಇಷ್ಟು ಮಾಡಿದ್ದಾನೆ, ನಮ್ಮಪ್ಪಕ್ಕಿಂತ ಹೈ ಇನ್ನೂ ಮಾಡಬೇಕಂತ ನಮಗೊಂದು ಆಸೆ ಐತೆ. ಫಸ್ಟ್ ಥಿಂಗ್ ನನಗೆ ಅಪ್ಪ ಅಂತ ಹೇಳಿದ ತಕ್ಷಣ ಬರೋದು ಅಂದರೆ ಈಸ್ ಲೈಕ್ ನನ್ನ ಪಾಲ್ಗೆ ಈಸ್ ಲೈಕ್ ಗಾಡ್ ಫಾದರ್ ಟು ಮಿ. ಬಿಕಾಸ್ ನಾನು ಅವರು ಇವರು ಅಂತೆಲ್ಲ ಇನ್ಸ್ಪಿರೇಷನ್ ತೊಗೊಳಕ್ಕೆ ಹೋಗಲ್ಲ, ನಮ್ಮ ಡ್ಯಾಡಿನೇ ನಮ್ಗೆ ಇನ್ಸ್ಪಿರೇಷನ್. ಆಮೇಲೆ ಯಾವಾಗಲೂ ನಮಗೆ ಕಾವಲಾಗಿರೋದೇ ನಮ್ಮಪ್ಪ. ಯಾಕಂದರೆ ಎವ್ರಿ ಟೈಮ್ ಕೂಡ ನಮ್ಗೆ ಏನೇನು ನೆಸೆಸಿಟೀಸ್ ಬೇಕು ಅವರೇ ಫುಲ್ಫಿಲ್ ಮಾಡೋದು. ನಾವು ಹೇಳೋಕ್ಕಿಂತ ಮುಂಚೆನೇ ನಮ್ಗೇನು ಬೇಕು ಅಂತ ನೆಸೆಸಿಟೀಸ್ನ ಫುಲ್ಫಿಲ್ ಮಾಡೋರೇ ನಮ್ಮ ಪಪ್ಪ. ಆ್ಯಂಡ್ ಎಲ್ಲರಿಗೂ ಕೇರ್ ಟೇಕರ್, ಆಬ್ವಿಯಸ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅದೆಲ್ಲ ಇದಿರುತ್ತೆ. ಬಟ್ ಸ್ಟಿಲ್ ನಮ್ಮ ಅಪ್ಪ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್. ಬಿಕಾಸ್ ಎಲ್ಲಾದರೂ ಆಚೆ ಕಳಿಸ್ಬೇಕಂದ್ರೂ ಕೂಡ ಹುಷಾರಾಗಿ ಹೋಗು ಒಂದು 10 to 15 ಟೈಮ್ಸ್ ಕಾಲ್ ಮಾಡಿರ್ತಾರೆ. ಆಮೇಲೆ ಯಾರ ಜೊತೆನೂ ಕಳ್ಸೋಕ್ಕೆ ಹೋಗಲ್ಲ. ಮನೇಲಿ ರಿಲೇಟಿವ್ಸ್ ಇದ್ದರೂ ಅವ್ರನ್ನೂ ನಂಬಲ್ಲ ಅವರು. ಅದಕ್ಕೆ ಯಾವಾಗಿದ್ರೂ ಪರವಾಗಿಲ್ಲ, ನೀನು ಒಬ್ಬಳೇ ಬಸ್ಸಲ್ಲಿ ಹೋಗ್ತೀಯಾ, ಹೋಗು, ಇಲ್ಲಾಂದರೆ ನಾನೇ ಪಿಕಪ್ ಮಾಡ್ತೀನಿ ಅಂತಾರೆ. ಈಸ್ ಲೈಕ್ ಎವ್ರಿಥಿಂಗ್ ಟು ಮೀ. ಬಿಕಾಸ್ ನನಗೆ ಮೋರ್ ದ್ಯಾನ್ ಅ ಫಾದರ್ ಈಸ್ ಲೈಕ್ ಅ ಫ್ರೆಂಡ್ ಟು ಮೀ. ಎಲ್ಲ ವಿಷಯನೂ ನಾನು ಶೇರ್ ಮಾಡ್ಕೊಳ್ಳೇಬೇಕು ಅವ್ರ ಹತ್ರ, ಇಲ್ಲಾಂದರೆ ನಂಗೆ ಇರೋದಕ್ಕೆ ಆಗಲ್ಲ. ಸೊ ಈಸ್ ಲೈಕ್ ಎವ್ರಿಥಿಂಗ್ ಟು ಮೀ. ಅವ್ರಿಗೆ ಆಫ್ ಡ್ಯೂಟಿ ಅಂದರೆ ಈಸ್ ಲೈಕ್ ವೆರಿ ಫ್ರೆಂಡ್ಲಿ. ನಮ್ಮ ಜೊತೆ ಎಲ್ಲ ಅವ್ರಿಗೆ ಕುಕ್ಕಿಂಗ್ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಡ್ಯಾನ್ಸಿಂಗ್, ಯಾವಾಗಾದ್ರು ಏನೇ ಇವೆಂಟ್ ಮನೇಲಿ ಇರಲಿ, ಮನೇಲಿ ಏನಾದ್ರು ಚಿಕ್ಕ ಸೆಲೆಬ್ರೇಷನ್ ಇದ್ದರೂ ಅವ್ರು ಡ್ಯಾನ್ಸ್ ಮಾಡಿರ್ತಾರೆ, ನಾವೆಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಆ್ಯಂಡ್ ಹಿ ಲೈಕ್ಸ್ ಕುಕ್ಕಿಂಗ್. ನಾನು ಯಾವಾಗಾದ್ರೂ ಏನಾದ್ರು ಕುಕ್ ಮಾಡ್ತಾಯಿದ್ರೆ ಅವರು ಬಂದು ಹೇಳ್ತಾರೆ, ಓಕೆ ಇದು ಮಾಡು, ಅದು ಮಾಡು, ಆನಿಯನ್ನು ಅದಾಕಬೇಕು, ಇದಾಕಬೇಕು, ಅದು ಸ್ವಲ್ಪ ನೀಟಾಗಿ ಡ್ರೈ ಆಗೋಗಿ ನೋಡ್ಕೊ ಎಲ್ಲ ಹೇಳೋರು. ಆ್ಯಂಡ್ ಚೆನ್ನಾಗಿ ಏನಾದ್ರು ಬಂದುಬಿಟ್ಟಿದ್ರೆ ತುಂಬ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಬಿಕಾಸ್ ನಮ್ಮ ಮಮ್ಮಿ ಮಾಡಿದಾಗ ಅವಾಗ ಹೇಳ್ತಾರೆ, ಬಟ್ ಸ್ಟಿಲ್ ನಾವು ಯಾವಾಗಾದ್ರೂ ಮಾಡಿದರೆ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ಇವರೆಲ್ಲ ಜಾಸ್ತಿ ಮಾಡಿಬಿಟ್ರೆ ಉಪ್ಪು ಕಮ್ಮಿ ಹಾಕ್ತಾರ. ಸ್ವಲ್ಪ ಉಪ್ಪು ಇರಬೇಕು, ಉಪ್ಪು ಕಮ್ಮಿ, ಖಾರ ಕಮ್ಮಿ. ನಾವು ಉಪ್ಪು ಸ್ವಲ್ಪ ಖಾರ ತಿನ್ನೋರು, ಖಾರ ಹಾಕಲ್ಲ. ಮತ್ತು ಎಕ್ಸ್ಟ್ರಾ ಅದ್ರ ಮೇಲೆ ಹಾಕ್ಯಂತ ತಿಂತೀನಿ ಇವರೆಲ್ಲ ಮಾಡಿದ್ರೆ ನಾನು. ಯಾಕಂದರೆ ನಾವು ಮನೆ ಡ್ಯೂಟಿ ಹೋಗ್ಬಿಟ್ರೆ ಏನೋ ಒಂದು ಮಾಡ್ತಾ ಇರಬೇಕು. ನಾವು ಯಾವುದೋ ಈ ಡ್ಯೂಟಿ ತೊಗೊಂಡು ಮನೆಗೆ ಹೋಗಿ ಅದನ್ನೆಲ್ಲ ಮಾಡಿದ್ರೆ ಬೇಜಾರಾಗ್ತಿರುತ್ತೆ. ಇವರಿಂದ ನಾವು ಮರಿಬೇಕು ಅದನ್ನು. ನಾವು ಏನರ ಒಂದು ಎಂಜಾಯ್ ಮಾಡಿದ್ರೆ ಅದನ್ನೆಲ್ಲ ಮರ್ತೋಗ್ಬಿಡ್ತೀವಿ. ನಾವು ಈ ಡ್ಯೂಟಿಯಾಗಿ ಏನಾಗಿತ್ತು ಅದನ್ನೇ ವಿಚಾರ ಮಾಡ್ಕೊಂಡು ಕುಂತ್ಬಿಡ್ತೀವಿ. ಹಾಗಾಗಿ ಮಕ್ಕಳು ಏನೋ ಅಂದರೆ ಇದು ಮರ್ತ್ಬಿಟ್ಟು ಇವ್ರು ಕೂಡ ಏನೋ ಒಂದು ಆಟ ಆಡೋದು ಹಾಗೆ.
ಸರ್ ಕೋವಿಡ್ ಟೈಮ್ಸಲ್ಲೂ ಅಷ್ಟೇ ಎಷ್ಟೊಂದು ಸಲ ಆಚೆ ಪಾಪ ಪುವರ್ ಇರ್ತಾರಲ್ವ, ಅವ್ರಿಗೆಲ್ಲ ನಮ್ಮ ಡ್ಯಾಡಿ ಮನೆಯಲ್ಲೇ ಕುಕ್ ಮಾಡಿಸ್ಕೊಂಡು ಅವ್ರಿಗೋಸ್ಕರ ಪ್ಯಾಕ್ ಮಾಡಿಸ್ಕೊಂಡು ಹೋಗಿ ಕೊಡೋರು. ಸೊ ನಾನು ಆ ಹೆಲ್ಪಿಂಗ್ ಆ ಟೈಮ್ನಲ್ಲೇ ಒಂದು ವಾರ ನಾನು ಮಾಡಿದ್ದೀನಿ, ಮನೇಲಿ ಮಾಡಿಸ್ಕೊಂಡು ಹೋಗ್ಬಿಟ್ಟು ಪಾಪ ಅಲ್ಲೇ ಇರ್ತಾರಲ್ಲ ಅವರು ನನ್ನ ಡ್ಯೂಟಿ ಬರೋ ನಾಂದಿವಿ ಯಾರು ಎಷ್ಟು ಜನ ಸಿಗ್ನಲಲ್ಲಿ ಇರ್ತಾರಲ್ಲ ಕೊಟ್ಕೊಂಡು ಬರ್ತಿದ್ದೆ. ಅದೊಂದು ಹೆಲ್ಪ್ ಮಾಡಿದ್ದೀವಿ ನಾವು. ಅದೊಂದಾಗಿರ್ಬೋದು. ಆ್ಯಂಡ್ ಅವ್ರಿಗೆ ತುಂಬ ಪೇಷನ್ಸ್ ಇದೆ, ಬಿಕಾಸ್ ಯಾವಾಗಲೇ ಏನೇ ಕೆಲಸ ಆದರೂ ಕೂಡ ಆರಾಮಾಗಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತಾರೆ. ಬಟ್ ನಮ್ಮ ಮನೇಲಿ ಎಲ್ಲರೂ ಅಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಇರಲ್ಲ, ಬಿಕಾಸ್ ಎಲ್ಲರೂ ತುಂಬ ಬೇಗ ಟೆನ್ಷನ್ ಮಾಡ್ಕೊಳೋರು ಆ್ಯಂಡ್ ಗಾಬರಿ ಮಾಡ್ಕೊಂಡು ಕೆಲಸ ಮಾಡೋರು. ಸೊ ಯಾವಾಗಲೂ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋದಕ್ಕೆ ನಾನು ನಮ್ಮ ಡ್ಯಾಡಿಯಿಂದ ಕಲಿಬೇಕು ಅಂತ ಇಷ್ಟಪಡ್ತೀನಿ. ಸೊ ಲಾಸ್ಟ್ಲಿ ಹ್ಯಾಪಿ ಫಾದರ್ಸ್ ಡೇ. ಓಕೆ, ಸೊ ನಾನು ಯಾವಾಗಲೂ ನಿಮ್ಮ ಡಾಟರ್ ಅಂತ ಹೇಳ್ಸ್ಕೊಳಕ್ಕೆ ಇಷ್ಟಪಡೋದು. ಓಕೆ, ಇವ್ರು ನೀಲಪ್ಪ ಡಾಟರ್ ಅಂತಲೇ ಹೇಳ್ಸ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಂದೆ ಕೂಡ ವಾಟ್ ಎವರ್ ಐ ಆಮ್ ಸ್ಟಡಿಂಗ್ ಅದ್ರಲ್ಲಿ ನನ್ನ ಹಾರ್ಡ್ ವರ್ಕ್, ನನ್ನ ಫುಲ್ ಡೆಡಿಕೇಶನ್ ಇರುತ್ತೆ. ಆ್ಯಂಡ್ ಐ ವಿಲ್ ಮೇಕ್ ಯು ಫೀಲ್ ಪ್ರೌಡ್. ಥ್ಯಾಂಕ್ ಯು. ಅಂದರೆ ಇಟ್ಸ್ ಅನ್ ಎಮೋಷನ್, ಅದು ಹೇಳೋಕ್ಕಾಗಲ್ಲ. ಬಟ್ ಹೀಸ್ ಲೈಕ್ ಮೋರ್ ದೆನ್ ಅ ಫ್ರೆಂಡ್. ಲೈಕ್ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ. ಐಮ್ ಜಸ್ಟ್ ಗ್ಲಾಡ್ ಐ ಹ್ಯಾವ್ ಹಿಮ್ ಬೈ ಮೈ ಸೈಡ್ ಆಲ್ವೇಸ್. ಸಿನ್ಸ್ ದ ಟೈಮ್ ಐ ವಾಸ್ ಬಾರ್ನ್ ಐ ಆಲ್ವೇಸ್ ಸೀನ್ ಹಿಮ್ ಇನ್ ಯೂನಿಫಾರ್ಮ್. ಬಟ್ ನಾನು ಅವಾಗ ಹೆಂಗೆ ನೋಡಿದ್ದೋ ಇವಾಗ ಅವ್ರು ಯೂನಿಫಾರ್ಮ್ ಹಾಕ್ದಾಗ ನೋಡಿದ್ರು ಐ ಜಸ್ಟ್ ಫೀಲ್ ದ ಸೇಮ್ ಪ್ರೌಡ್ನೆಸ್. ಇಟ್ ಹ್ಯಾಸ್ ನೆವರ್ ಚೇಂಜ್ಡ್. ಈಗ ನಾವು ಯಾವಾಗಲೂ ಅಷ್ಟೇ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿರ್ಬೋದು, ನಮ್ಮ ಧರ್ಮಪತ್ನಿ ಇರ್ಬೋದು, ಅವ್ರು ಯಾವಾಗಲೂ ಅಷ್ಟೇ ನನ್ನ ಧರ್ಮಪತ್ನಿ ಥರ ನೋಡೋಲ್ಲ, ಮಕ್ಳ ಥರ ನೋಡೋದಿಲ್ಲ. ಯಾವಾಗಲೂ ಸ್ನೇಹಿತರ ಥರ ಮನೇಲಿ ಯಾವಾಗಲೂ ಫ್ರೆಂಡ್ಲಿ ಆಗಿ. ನನ್ನ ಮನೆಗೆ ಹೋದೆ ಅಂದರೆ ಯಾವಾಗಲೂ ಖುಷಿಯಿಂದ ಇರ್ಬೇಕು. ನಾವು ಆಫೀಸಿಂದ ಹೋದ ತಕ್ಷಣ ಅವರು ಅಯ್ಯೋ ಅಂತ ಅನ್ಬಾರ್ದು, ಬಂದ ತಕ್ಷಣ ಅವ್ರಿಗೆ ಖುಷಿ ಆಗಬೇಕು. ಆ ರೀತಿ ನಾವು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ನಾವು ಬೆಳೆಸ್ಕೊಳ್ತಾ ಬಂದಿದ್ದೀವಿ. ಪೊಲೀಸ್ ಅಂತ ಯಾವಾಗ ಸ್ಟ್ರಿಕ್ಟ್ ಇರೋದಿಲ್ಲ, ಮನೇಲಿ ಹೋದಾಗ ಹೇಗಿರಬೇಕು, ಒಂದು ಫ್ರೆಂಡ್ಲಿ ಆಗಿರಬೇಕು. ನಾವೆಲ್ಲರೂ ಅಷ್ಟೇ, ನಾವು 4 ಜನ ಕುಟುಂಬದಲ್ಲಿ ಇದ್ದೀವಿ, ನಾವೆಲ್ಲ ಫ್ರೆಂಡ್ಲಿ, ಒಂದು ಒಳ್ಳೆ ಗುಡ್ ಫ್ರೆಂಡ್ಸ್ ಆಗಿದ್ದೀವಿ. ನಮ್ಮ ಆಫ್ ಡ್ಯೂಟಿಲಿ ಯೂಶ್ವಲಿ ವಿ ಹ್ಯಾವ್ ದಿಸ್ ಕೈ ತೋಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಏನಂದರೆ ಇವ್ರಿಗೆ ಅಗ್ರಿಕಲ್ಚರ್, ಟುವರ್ಡ್ಸ್ ಅಗ್ರಿಕಲ್ಚರ್ ಹಿಸ್ ಲೈಕ್ ವೆರಿ ಡೆಡಿಕೇಟೆಡ್ ಆ್ಯಂಡ್ ಹಿ ಲವ್ಸ್ ಪ್ಲಾಂಟ್ಸ್. ಸೊ ವಿ ಯೂಶ್ವಲಿ ಸ್ಪೆಂಡ್ ದೇರ್. ಪೊಲೀಸ್ ಬಿಹೇವಿಯರ್ ಒಂದಂತ ಇಲ್ಲ, ಆ್ಯಕ್ಚುಲಿ ತುಂಬ ಇದೆ. ಊಟ ಮಾಡಬೇಕಾದ್ರೆ ಮಾತಾಡೋಂಗಿಲ್ಲ, ಬೈತಾರೆ. ಚಪ್ಪಲಿ ನೀಟಾಗಿಬಿಟ್ಟಿಲ್ಲ ಅಂದರೂ ಅದಕ್ಕೂ ಬೈತಾರೆ. ಬೆಳಗ್ಗೆ ಲೇಟಾಗಿದ್ರು ಅದಕ್ಕೂ ಬೈತಾರೆ. ಫ್ರೆಂಡ್ಸ್ ದೇ ಜಸ್ಟ್ ಗೋ, ಓ ಮೈ ಗಾಡ್ ನಿಮ್ಮಪ್ಪ ಪೊಲೀಸಾ, ವಾವ್, ಯು ಮಸ್ಟ್ be very happy with it. And obviously what do you expect? I'm just proud of him. Obviously I'll be happy. I love you always. I'm always there for you.